ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕಮಲ್ ಹಾಸನ್ ವಿಚಾರ ಸರ್, ತಮಿಳುನಾಡಿಂದ ಕನ್ನಡ ಹುಟ್ಟಿದ್ದು ತಮಿಳು ಭಾಷೆಯಿಂದ ನೋಡಿ, ಅದು ಅವರ ಅಜ್ಞಾನವನ್ನು ತೋರಿಸುತ್ತೆ. ಸಹೋದರ ಭಾಷೆ ತಮಿಳು ಮತ್ತು ಕನ್ನಡ. ನಮ್ಮ ನಾಡಗೀತೆಯಲ್ಲೇ ಹೇಳಿದ್ದಾರೆ, ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ತಾಯಿ ಭಾರತೀಯ ಮಗಳು ಕನ್ನಡ ತಾಯಿ ಭುವನೇಶ್ವರಿ. ಹಾಗೆ ತಮಿಳು ತಾಯಿಯೂ ಕೂಡ ಭುವನೇಶ್ವರಿಯ ಸಹೋದರಿ. ಬೇಕಿದ್ರೆ ಅವರ ಅಭಿಮಾನಕ್ಕೆ ಹಿರಿಯಕ್ಕ ಅಂತ ಕರ್ಕೊಂಡ್ರೆ ನಾವೇನು ದುಃಖ ಪಡೋದಿಲ್ಲ. ಯಾಕೆ ಅಂದರೆ ನಮ್ಮದು ಒಂದು ಸಹೋದರ ಭಾಷೆ. ಮತ್ತು ಭಾರತೀಯ ಪರಂಪರೆಯನ್ನು ಅವಲೋಕನ ಮಾಡಿದ್ರೆ ಭಾರತೀಯ ಪರಂಪರೆಗಳು ಒಂದು ಭಾಷೆಯನ್ನು ಇನ್ನೊಂದು ಭಾಷೆಯನ್ನು ನಾಶ ಮಾಡುವ ಪ್ರವೃತ್ತಿಯನ್ನು ಹೊಂದಿಲ್ಲ. ಬದಲಿಗೆ ಒಂದು ಭಾಷೆ ಇನ್ನೊಂದು ಭಾಷೆಯನ್ನು ಪೋಷಿಸಿದೆ. ಈಗ ತಮಿಳು ಅರಸರಿದ್ದರು, ಅವರು ಕನ್ನಡವನ್ನು ಕೊಲ್ಲಿಲ್ಲ, ಕನ್ನಡವನ್ನು ಅಳಿಸಿ ಹಾಕೋ ಪ್ರಯತ್ನ ಮಾಡಲಿಲ್ಲ. ಬದಲಿಗೆ ಕನ್ನಡವನ್ನು ತಮಿಳಿನ ಜೊತೆಗೆ ಪೋಷಣೆ ಮಾಡುವ ಕೆಲಸ ಮಾಡಿದ್ರು. ಕನ್ನಡ ಅರಸರು ತಮಿಳುನಾಡನ್ನ ಆಳಿದ್ರು. ಈಗ ಚಾಲುಕ್ಯರಿರ್ಬೋದು, ಹೊಯ್ಸಳರಿರ್ಬೋದು, ಇವರು ತಮಿಳುನಾಡನ್ನ ಆಳ್ವಿಕೆ ನಡೆಸಿದರು. ಅವರು ತಮಿಳನ್ನು ಅಳಿಸೋ ಪ್ರಯತ್ನ ಮಾಡಲಿಲ್ಲ, ತಮಿಳನ್ನು ಶ್ರೀಮಂತಗೊಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರು. ಇದು ಇಲ್ಲಿ ಭಾಷಾ ಬಾಂಧವ್ಯ ಇರೋದು. ಆ ಬಾಂಧವ್ಯ ಎಲ್ಲಿಂದ ಬಂತು ಅಂತ ಹೇಳಿದ್ರೆ, ಮತ್ತು ನಮ್ಮ ಭಾರತೀಯ ಪರಂಪರೆಯ ಮೂಲ ನಂಬಿಕೆಯ ಕಾರಣಕ್ಕೆ ಈ ಬಾಂಧವ್ಯ ಉಳಿದಿದ್ದು ಬೆಳೆದಿದ್ದು. ಕಮಲ್ ಹಾಸನ್ ಅವರೇ, ತಮಿಳು ಮತ್ತು ಕನ್ನಡ ಒಂದು ಸಹೋದರ ಭಾಷೆ. ನೀವು ತಮಿಳಿನಿಂದ ಕನ್ನಡ ಹುಟ್ಟಿದೆ ಅಂತ ಹೇಳ್ತಕ್ಕಂಥದ್ದು ಒಂದು ಅಜ್ಞಾನ ಅಂತ ಅನಿಸುತ್ತೆ. ನೀವು ನೋಡಿ, ನಿಮಗೆ ಸತ್ಯ ಅರ್ಥ ಆಗುತ್ತೆ. ಆ ಸತ್ಯ ಏನು ಅನ್ನೋದು ಅರ್ಥ ಆಗುತ್ತೆ. ಇವೆಲ್ಲ ಸಹೋದರ ಭಾಷೆಗಳೇ ಹೊರತು ಈ ಒಂದನ್ನು ಇನ್ನೊಂದು ಆಯಾ ಕಾಲಕ್ಕೆ ಪ್ರಭಾವಿತಗೊಳಿಸಿದ್ದಾವೆ. ಕನ್ನಡ ತಮಿಳನ್ನು ಪ್ರಭಾವಿತಗೊಳಿಸಿದೆ, ತಮಿಳು ಕನ್ನಡವನ್ನು ಪ್ರಭಾವಿತಗೊಳಿಸಿದೆ. ಯಾಕೆ ಅಂದರೆ ನಾವ್ಯಾರು ಭಾಷಾ ದ್ವೇಷ ಅನ್ನೋದು ಶುರುವಾಗಿದ್ದೇ ಭಾಷಾವಾರು ಪ್ರಾಂತ್ಯದ ಮೂಲಕ. ಅದಕ್ಕೆ ಮುಂಚೆ ಭಾಷಾ ದ್ವೇಷ ಇರಲಿಲ್ಲ, ಭಾಷಾ ಬಾಂಧವ್ಯ ಇತ್ತು. ಆ ಭಾಷಾ ಬಾಂಧವ್ಯ ಇದ್ದ ಕಾರಣಕ್ಕೋಸ್ಕರನೇ ಚೋಳರು, ಪಲ್ಲವರು, ಪಾಂಡ್ಯರು ಕರ್ನಾಟಕದ ಭಾಗವನ್ನು ಆಳಿದಾಗ ಅವರು ಕನ್ನಡವನ್ನು ಶ್ರೀಮಂತಗೊಳಿಸಿದರೆ ಹೊರತು ಅಳಿಸೋ ಪ್ರಯತ್ನ ಮಾಡಲಿಲ್ಲ. ಹಾಗೆಯೇ ನಮ್ಮ ಆಳರಸರು, ಅದು ಹೊಯ್ಸಳರಿರ್ಬೋದು, ಮೈಸೂರು ಅರಸರಿರ್ಬೋದು, ವಿಜಯನಗರದ ಅರಸರಿರ್ಬೋದು, ಅಥವಾ ಅದಕ್ಕಿಂತ ಪೂರ್ವದಲ್ಲಿ ಚಾಲುಕ್ಯ ಅರಸರಿರ್ಬೋದು, ಅವರು ಕನ್ನಡದ ಅರಸರಾದರೂ ಕೂಡ ಅವರು ತಮಿಳನ್ನು ಮರಾಠ ಭಾಷೆಯನ್ನು ಸಮೃದ್ಧಗೊಳಿಸುವಂಥ ಒಂದು ಪ್ರಯತ್ನವನ್ನೇ ಮಾಡಿದ್ರು. ಹಾಗಾಗಿ ಇದನ್ನು ಅರ್ಥ ಮಾಡಿಕೊಂಡು ಈ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸಹೋದರ ಭಾಷಾ ದ್ವೇಷವನ್ನು ಹುಟ್ಟಾಕುವಂಥ ಅಥವಾ ಅಭಿಮಾನದ ಅತಿರೇಕದಲ್ಲಿ ಇನ್ನೊಂದು ಭಾಷೆಯನ್ನು ಕಡಿಮೆ ಅಂಥೇಳಿ ಭಾವಿಸ್ತಕ್ಕಂಥದ್ದು ಸೂಕ್ತವಾದದ್ದಲ್ಲ. ತಾವು ಅಜ್ಞಾನದ ಪ್ರದರ್ಶನವನ್ನು ಮಾಡಿದ್ದೀರಿ ಅಂತ ನನಗೆ ಅನಿಸುತ್ತೆ.